ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜಿ ಕನ್ನಡಿಗ. ಟೈಮಿಂಗ್ಸು 5:28 ಅಂದರೆ 5:30 ಆಗಿದೆ. ಆಲ್ಮೋಸ್ಟು ಲಾಗಿನ್ ಆಗಿದ್ದೀನಿ. ಬೆಳಗ್ಗೆ ಡೇಟ್ ಎಷ್ಟಪ್ಪ ಅಂದರೆ 20. ನೋಡೋಣ ಬರ್ರಿ ಎಷ್ಟು ಅರ್ನಿಸ್ ಆಗುತ್ತೆ. ಬೆಳಗ್ಗೆ ಅಂದ್ರೆ ಲಾಗಿನ್ ಆಗಿದ್ದೀನಿ. ಯಾವುದೋ ಬಿದ್ದಿತ್ತು ಆವಾಗಲೂ ಊಬರಲ್ಲಿ, ಕ್ಯಾನ್ಸಲ್ ಮಾಡಿದೆ. ಇನ್ನೂ ರೆಡಿನೇ ಆಗಿರಲಿಲ್ಲ. ಆ ಕಾರಣಕ್ಕೆ ಇನ್ನು ಪೆಟ್ರೋಲ್ ಬೇರೆ ಹಾಕಿಸ್ಬೇಕು. ನೋಡೋಣ 300 ಚಿಲ್ಲರೆ ಪೆಟ್ರೋಲ್ ಹಾಕ್ಸೋದು ಬಿಡೋಣ. ದೇವ್ರೆ ಬೆನ್ನು ಹಿಡಿದುಬಿಟ್ಟಿದೆ ಕೈ ಸಿಕ್ಕಾಪಟ್ಟೆ. ಏನು ಕೇಳ್ತೀರ, ಬೆನ್ನು ಹಿಡಿದಿರೋದು. ಜೈ ಆಂಜನೇಯ. ಪೆಟ್ರೋಲ್ ಚೂರು ಇಲ್ಲ. ನಿನ್ನೆ ಒಂದು 100 ಚಿಲ್ಲರೆ ಪೆಟ್ರೋಲ್ ಹಾಕ್ಸ್ಕೊಂಡಿದೆ ಅಷ್ಟೇ. ಅದಾದಮೇಲೆ ಏನು ಪೆಟ್ರೋಲ್ ಹಾಕ್ಸ್ಕೊಂಡಿಲ್ಲ, ಏನೂ ಇಲ್ಲ. ನೋಡೋಣ ಇವಾಗ ಪೋಟ್ರೋ, ರ್ಯಾಪಿಡೋ ಮತ್ತು ಊಬರ್ ಓಪನ್ ಮಾಡ್ಕೊಂಡಿದ್ದೀನಿ. ಓಲಾ ಓಪನ್ ಮಾಡ್ಕೊಂಡಿಲ್ಲ. ಬೆಳಗ್ಗೆ ಬೀಳೋದಿಲ್ಲವಲ್ಲ, ಹೇಳೋಕ್ಕಾಗಲ್ಲ. ಬಿದ್ದರೂ ಬೀಳ್ಬೋದು. ನೋಡೋಣ ಅದೊಂದು ಲಾಗಿನ್ ಆಗಿಬಿಡೋಣ. ಹಾಗೆ ಏನಂತೀರ ಹೋಗ್ಬಿಡೋಣ. ಫಸ್ಟ್ ಒಂದು 340 ರೂಪಾಯಿ ಪೆಟ್ರೋಲ್ ಹಾಕ್ಕೋತೀನಿ. ಹೆಂಗೆ ಇದು ಪೆಟ್ರೋಲ್ ರೇಟ್ ಮಾತ್ರ ಜಾಸ್ತಿ ಆಗ್ತೈತೆ. ಅರ್ನಿಂಗ್ಸ್ ದುಡ್ಡು ಏನು ಜಾಸ್ತಿನೇ ಆಗ್ತಾವಲ್ಲ ಗೈಸ್. ಹಂಗಾದ್ರೆ ಹೆಂಗೆ ಇನ್ನೂ ಕಮ್ಮಿನೇ ದುಡ್ಡು ಕೊಡ್ತಾವನೆ ನಮ್ಗಂತ್ರೂ. ರ್ಯಾಪಿಡೋದಲ್ಲೂ ಹಂಗೆ ಎಲ್ಲಿ ಮತ್ತು ಊಬರಲ್ಲಿ ಮುಂಚೆ ಪಾರ್ಸಲ್ಗೆ ಜಾಸ್ತಿ ದುಡ್ಡು ಕೊಡ್ತಿದ್ದ. ಇವಾಗ ಏನೂ ಇಲ್ಲ ಗೈಸ್. ಏನು ನಮ್ಮ ಏರಿಯಾದಲ್ಲಿ ಲಿಂಬೆಕಾಯಿ ನೋಡಿಬಿಟ್ಟವ್ರೆ ಎಲ್ಲ ಕಡೆ. ಲಿಂಬೆನು, ಮೊಟ್ಟೆ ಗಿಟ್ಟೆ, ದೇವ್ರೆ ಎಂತೆಂಥವ್ರೋ ಇರ್ತಾರಪ್ಪ. ಅದರಿಂದ ಏನು ಸಿಗುತ್ತೆ ಯಾರಿಗೆ ಗೊತ್ತಲ್ವ ಗೈಸ್. 92 ಇದೆಲ್ಲಿ ನಂದಿನಿಲ್ಲ ಬಿಟ್ಟ ಹೋಗೇ ಬಿಡ್ತು ಗೈಸ್. ಯಾರೋ ಎತ್ಕೊಂಡ್ಬಿಟ್ರು. ಬರೋಲ್ಲ ಬಿಟ್ಟು ನಾವು ಫಸ್ಟು ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕ್ಕೊಂಡು ಸಿಗ್ತೀನಿ. ಈಗ ಇದು 340 ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡೆ. ಏನು ಗೈಸ್ ಇದು 3 ಲೀಟ್ರು 17 ml ಬಂದುಬಿಟ್ಟೈತೆ. ಈ ಥರ ಆದರೆ ಹಂಗೆ 107 ರೂಪಾಯಿ 12 ಪೈಸೆ ಪೆಟ್ರೋಲ್ ರೇಟ್ ಇರೋದು. ಯಪ್ಪ ದೇವ್ರೆ, ನಮ್ಮ ರೇಟ್ ಮಾತ್ರ ಏರಲ್ಲ. ಅವನು ರ್ಯಾಪಿಡೋನೆಲ್ಲ ಯಾವುದೂ ಇಲ್ಲ ಗೈಸ್. ಈ ಥರ ಆದರೆ ಹೆಂಗೆ ನಮ್ಮ ಗತಿ. ನಮ್ಮ ರೈಡ್ರಸ್ಸು, ಡೆಲಿವರಿ ಬಾಯ್ಸು, ಇವರು ಡೆಲಿವರಿ ಮಾಡೋರೆಲ್ಲ ಹುಡುಗರು ಹಿಂಗಾದರೆ ಅವ್ರ ರೇಟ್ ಪೇಮೆಂಟ್ ಜಾಸ್ತಿ ಮಾಡಲ್ಲ, ಏನೇನೋ ಜಾಸ್ತಿ ಮಾಡಲ್ಲ. ಕಂಪ್ನಿನವರಾದರೂ ಅವ್ರದ್ದು ಚೂರು ಕಷ್ಟನೇ. ಯಾಕಂದರೆ ಅವರು ಬಸ್ಸಿಗೆ ಹೋಗ್ತಾರೆ, ಒಬ್ಬೊಬ್ಬರು ಇದಕ್ಕೆ ಹೋಗ್ತಾ ಇರ್ತಾರೆ. ಎಲ್ಲ ರೇಟ್ಗಳು ಜಾಸ್ತಿ ಆದರೆ ಹೆಂಗೆ ಹೋಗೋದು ಹೇಳಿ. ಬನ್ನಿ ಗೈಸ್ ಇವಾಗ ಒಂದು ಟೀ ಕುಡ್ಕೊಂಡ್ಬಿಡೋಣ ಫಸ್ಟು ಹೋಗ್ಬಿಟ್ಟು. ಗೈಸ್ ಟೀ ಎಲ್ಲ ಕುಡಿದೆ. ಮೊದಲನೇ ಪಿಕಪ್ ಹತ್ರ ಬಂದಿದ್ದೀನಿ. OTP ಹಾಕ್ಸ್ಕೊಂಡು ಹೋಗ್ಬಿಡೋಣ. OTP ಹೇಳಿ. OTP ಅಣ್ಣ, OTP 50. ಇದು ರೈಲ್ವೆ ಸ್ಟೇಷನ್ ಡ್ರಾಪ್ ಐತೆ. ಮೆಟ್ರೋ ಸ್ಟೇಷನ್ ಕಡೆನಾ ಈ ಕಡೆ ಮಾರ್ಕೆಟ್ ಇದೆಯಲ್ಲ ಆ ಕಡೆ ಡ್ರಾಪಾ ಸರ್? ಅದೇ ಅಂದರೆ 2 ಸೈಡ್ ಎಂಟ್ರಿ ಇದೆಯಲ್ಲ ಅದಕ್ಕೆ ಕೇಳಿದ್ದು ಯಾವ ಸೈಡ್ ಅಂತ. ಬನ್ನಿ ಮೇನ್ ಮೆಟ್ರೋ ಸ್ಟೇಷನ್ ಕಡೆನೇ ಬಿಟ್ಟು ಹೋಗೋಣ. ಗೈಸ್ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ ಇವಾಗ. ನೋಡೋಣ ಇರಿ, ಇಲ್ಲೇ ಡ್ರಾಪ್ ಕೊಟ್ಬಿಡೋಣ ಸೈಡಲ್ಲಿ. ಎಷ್ಟು ರೂಪಾಯಿ ಆಗಿತ್ತು ಕಾಶ್ ಅಣ್ಣ? 65 ಏನು % ಡಿಸ್ಕೌಂಟಾ? ಬರೋಲ್ಲ ಬಿಡಿ, ವಾಲೆಟ್ಗೆ ಹೋಗುತ್ತೆ. ಇತ್ತು 65 ರೂಪಾಯಿ. ಟೋಟಲ್ 85 ರೂಪಾಯಿದು ವ್ಯಾಲೆಟಿಗೆ ಸೇರಿಸ್ಬಿಟ್ಟಾಗಿರೋದು. ಬರ್ರಿ ಇನ್ನು ಊಬರ್ ಓಪನ್ 116 ಇಲ್ಲಿ ಓಕೆ. ಇದು ಆ ಸೈಡ್ದಾಗ ಪಿಕಪ್ಪು ಪಿಕ್ಟ್ರೇಲೇಟು ಆ ಸೈಡ್ಗೆ ಹೋಗ್ಬೇಕಲ್ಲ. ಬೇಡ, ನಾವು ಇಲ್ಲಿಂದ ಆಚೆ ಹೋಗ್ಬಿಡೋಣ. ಏನಂತೀರ? ಬನ್ನಿ ಸಿಗ್ತೀನಿ ಮತ್ತೆ ಬಿದ್ದರೆ ಯಾವುದಾದ್ರು ಬಿಡಿ. ಆ ಕಡೆ ಎಲ್ಲ ಸೇರ್ತಾರೆ ಮಾಡಿಬಿಡು. ಗೈಸ್ ರ್ಯಾಪಿಡೋದಲ್ಲಿ ಒಂದು ಡ್ರಾಪ್ ಕೊಟ್ಟೆ. ಇವಾಗ ಎಲ್ಲಿ ಕಾಡು ಸೈಡಲ್ಲಿ ಹೋಗ್ಬಿಟ್ಟೆ. ಕೆಂಗೇರಿಯಿಂದ ಎಷ್ಟು 334 ರೂಪಾಯಿ ಆಗಿದೆ ಯಾವುದು ರ್ಯಾಪಿಡೋದಲ್ಲಿ. ಊಬರಲ್ಲಿ 77 ರೂಪಾಯಿ. ಎಲ್ಲ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟಿದ್ದೀನಿ ಗೈಸ್ ಇವಾಗ ಸದ್ಯಕ್ಕೆ. ಈ ಕಡೆ ಒಂದಂದ್ರೆ ಗಾಡಿಗಳಿಲ್ಲ, ಏನಿಲ್ಲ. ಅಪರೂಪಕ್ಕೊಂದು ಗಾಡಿಗಳು. ಇದು ಯಾವ ಮೇನ್ ರೋಡ್ ಅಂತ ಗೊತ್ತಾಗ್ತಲ್ಲ ಗೈಸ್. ಚೆನ್ನಾಗೈತೆ ರೋಡ್ ಮಾತ್ರ, ಸಕ್ಕತ್ತಾಗಿ ಮಾಡೋರೆ. ಯಾವ ರೋಡ್ ಅಂತಲೂ ಗೊತ್ತಿಲ್ಲ. ಇವಾಗ ಹತ್ತತ್ರ ಒಂದು ಕೆಂಗೇರಿವರೆಗೂ ಖಾಲಿನೂ ಹೋಗ್ಬೇಕು ಅನ್ಸ್ಕೊತಿದ್ದೀನಿ. ಕೆಂಗೇರಿ ಬಿಟ್ಟರೆ ಉಳ್ಳಲ್ಲ. ನೋಡ್ರಿ ಆ ಕಡೆ ಸಿಟಿ ಕಡೆ ತೆಂಗಿನ ಮರ ತೋಟಗಳು ಹೆಂಗೈತೆ. ಎಚ್ಚರಿಕೆ, ಇದು ಜೀವಂತ ನಾಳೆ. ಅಪ್ಪ ದೇವ್ರೆ, ಏನು ಸೈಕಾಗಿ ರೋಡ್ ಮಾಡೋರು ಗೈದು. ಇದು ಎಲ್ಲಿಂದ ಎಲ್ಲಿಗೆ ಗೊತ್ತಿಲ್ಲ. ಆದರೆ ಹೆಸರೇ ಬರ್ದಿಲ್ಲ ಗೈದು. ಇದು ಕುಡಿದು ವಾಹನ ಚಲಾಯಿಸ್ಬಿಡಿ ಯಾವ ಏರಿಯಾ ಅಂತಲೇ ಗೊತ್ತಾಗ್ತಲ್ಲ ಇದು ನನಗಂತ್ರೂ.
ಸಕ್ಕತ್ತಾಗಿ ಮಾಡೋರು ರೋಡ್ ಮಾತ್ರ. ಫಸ್ಟ್ ಟೈಮ್ ಬಂದುಬಿಟ್ಟಿದ್ದೀನಿ ಈ ರೋಡ್ ಕಡೆ. ಈ ರೋಡ್ ಎಲ್ಲಿ ಹೋಗುತ್ತೆ ಅಂತ ನೈಸ್ ರೋಡು, ಅದಕ್ಕೆ ಬೇರೆ ಕಡೆ ಎಲ್ಲೋ ಕನೆಕ್ಟ್ ಆಗಿಬಿಡುತ್ತೆ ಅಂತ ಗೊತ್ತಿಲ್ಲ ನನಗೂ. ಸುಮ್ಮನೆ ಮ್ಯಾಪ್ ಹಾಕೊಂಡು ಬಂದುಬಿಟ್ಟೆ. ಇವಾಗ 4-5 ಕಿಲೋಮೀಟ್ರು ಹೆಂಗೇರಿ ಔಟ್ ಆಫ್ ಸಿಟಿ ಕಡೆ ಇರೋದು. ಅವ್ರು ಹೋಗೋಣ ಬರ್ರಿ ಒಳಗಡೆ. ಹಾಗೆ ಯಾವ್ದಾರು ಬಿದ್ದರೆ ಬೀಳುತ್ತೆ, ಎಲ್ಲರೂ ಇಲ್ಲ. ಗೈಸ್ ಇವಾಗ ಟೈಮಿಂಗ್ಸು 8-15 ಗಂಟೆ ಆಗಿದೆ. ಕೆಂಗೇರಿಯಿಂದ ಗೈಸ್ ಎಲ್ಲಪ್ಪ ಬಿದ್ದೈತೆ ಅಂದರೆ ಬಿಡದಿ ಕಡೆ ಬಿದ್ದಿರೋದು. ಬಿಡದಿ ಒಂದು 2-3 ಕಿಲೋಮೀಟ್ರ್ ಉಳಿಯುತ್ತೆ ಅನ್ಕೋತೀನಿ, ಗೊತ್ತಿಲ್ಲ. ಇಲ್ಲಿ ಹತ್ತಿರ ಹೋದ್ಮೇಲೆ ಗೊತ್ತಾಗೋದು. ಒಂದು 14-15 ಕಿಲೋಮೀಟ್ರ್ ಬಿದ್ದಿರೋದು ಕೆಂಗೇರಿಯಿಂದ. ಎಷ್ಟು 130 ರೂಪಾಯಿ ಚಿಲ್ಲರೆ ಕೊಟ್ಟಿರೋದು. ನೋಡೋಣ ಬೇಗ ಡ್ರಾಪ್ ಏನು ಮಾಡ್ಬೋದು, ಆದರೆ ಅಲ್ಲಿಂದ ಖಾಲಿನೇ ಬರಬೇಕು, ರೈಡೇ ಬೀಳಲ್ಲ. ಏನಾದ್ರಾಗಲಿ ನೋಡೋಣ ಬನ್ನಿ, ಸಿಗ್ತೀನಿ ಮತ್ತೆ. ಗೈಸ್ ಇವಾಗ ಡ್ರಾಪ್ ಕೊಟ್ಟೆ, 130 ರೂಪಾಯಿ ಕೊಟ್ಟಿದ್ರು. ಏನೋ ಒಳಗಡೆ ಒಂದು ಅರ್ಧ ಕಿಲೋಮೀಟ್ರ್ ಏನಿತ್ತು, ಇಲ್ಲೇ ಇದನ್ನು ಏನೋ ಬಿಡಿ ಅಂತಂದ್ರು, ಬಿಟ್ಟೆ. ನೋಡೋಣ ಬರ್ರಿ. ಇವಾಗ ಬಿಡದಿ ಹತ್ರನೇ ಇದ್ದೀನಿ. ಯೂಟರ್ನ್ ಮಾಡೋದು ಎಲ್ಲಿಗೆ ಇದ್ದಿದ್ದು? ಬೆಂಗಳೂರು. ಅಲ್ಲಿ ಮುಂದೆ ಹೋಗ್ಬಿಟ್ಟು ಯೂಟರ್ನ್ ಮಾಡ್ಕೊಂಡು ಬರೋದಕ್ಕೆ. ಇದು ಯಾವುದು? ಒಂದು ದಂಡ ಒಂದು ಗುರಿ. ಯಾವುದಪ್ಪ ಕಂಪ್ನಿ ಇದು? ಬನ್ನಿ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬಿಡೋಣ ಇವಾಗ ಬಿಡದಿಯಿಂದ. ದೇವ್ರೆ, ಈ ಸೈಡು ಯಾವತ್ತು ಬಂದಿದ್ದ? ಒಂದು ಸರಿ 2 ಸರಿ ಬಂದಿದ್ದೆ ಅನ್ಕೋತೀನಿ. ಬಿಡದಿ ಹತ್ತತ್ರ ಸಮೀಪ. ಬಿಡದಿ ಇನ್ನೂ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಏನಿದೆ, ಪರವಾಗಿಲ್ಲ. ನಾಷ್ಟ ಇನ್ನೂ ಮಾಡಿಲ್ಲ, ಏನೋ ಮಾಡ್ಕೊಂಡು ಹೋಗೋಣ. ಇನ್ನೂ ಬಿಡದಿ ತುಂಬ ಮುಂದೆ ಐತೆ, ಒಂದು 2-3 ಕಿಲೋಮೀಟ್ರು. ಇವಾಗ ಇಲ್ಲಿಗೆ ಸ್ಟಾಪ್ ಆಯಿತು, ಡ್ರಾಪ್ ಕೊಟ್ಟೆ. ಇನ್ಯಾವ್ದಾದ್ರು ಬಿದ್ದರೆ ಬೈಕ್ ಟ್ಯಾಕ್ಸಿ ಅದು ಇದು ಏನಾದ್ರು ಚೆನ್ನಾಗಿರೋ ಆರ್ಡ್ರ್ ಬಿದ್ದರೆ ಸಾಕಪ್ಪ. ಇಲ್ಲಿಂದ ಲಾಂಗು ಎಲ್ಲಂಕನೋ ಇದನ್ನೋ ಇದ್ರ ಹತ್ರನೂ ಹತ್ತತ್ರ ಎಲ್ಲಪ್ಪ ಇದೀನಿ ಅಂದರೆ ವಂಡ್ರಲ್ಲ ಇದೆಯಲ್ಲ, ಅಲ್ಲಿ ವಂಡ್ರಲ್ಲ ಒಳಗಡೆ ಇದೆ. ಇನ್ನೂ ನಾನು ಈ ಸೈಡ್ ಇರೋದು ಕೃಷ್ಣರಾಜಪುರಂ, ಬೆಂಗಳೂರು. ಬನ್ನಿ ಗೈಸ್ ಹೋಗೋಣ ಸಿಟಿ ಕಡೆ. ಗೈಸ್ ರೈಡ್ ಯಾವುದು ಬೀಳ್ತಾ ಇಲ್ಲ, ಪಾರ್ಸಲ್ ಯಾವುದು ಬೀಳ್ತಾ ಇಲ್ಲ. ಪದ್ದೇಶ್ವರ ಒಂದು ಪ್ಲೇಟ್ ಪೂರಿ, ಒಂದು ವಡೆ ತಿಂದುಬಿಟ್ಟೆ, ಹೊಟ್ಟೆ ತುಂಬೋಯ್ತು. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಬೆಂಗಳೂರು ಮತ್ತು ಮೈಸೂರು ರೋಡ್ ಟೋಲ್ ಇದೆಯಲ್ಲ, ಅಲ್ಲಿದ್ದೀನಿ ಗೈಸ್. ಇದು ಹತ್ತತ್ರ ಇಲ್ಲಿಂದ ವಂಡ್ರಲ್ಲ ಒಂದು 2 ಕಿಲೋಮೀಟ್ರ್ ಆಗಿಬಿಡುತ್ತೆ ಅನಿಸುತ್ತೆ. ಈ ಕಡೆ ಒಳಗಡೆ ಲೆಫ್ಟ್ ಸೈಡಲ್ಲೆಲ್ಲ ಐತೆ ಒಳಗಡೆ. ನಾನು ಇದುವರೆಗೂ ಬೆಂಗಳೂರು ಬಂದುಬಿಟ್ಟು 7-8 ವರ್ಷ ಆಯಿತು, ಒಮ್ಮೆ ಹೋಗಲ್ಲ, ಹೋಗೋಕ್ಕೂ ಇಷ್ಟ ಇಲ್ಲ. ಅಯ್ಯಪ್ಪ ಡರ್ಕಿ ನೈಡು ಹೊಟ್ಟೆ ಫುಲ್ ಆಯಿತು. ಟೈಮಿಂಗ್ಸು 8:50 ಗಂಟೆಗಿದೆ. ಏನು ಡಾಲ್ಸು ಗೊಂಬೆಗಳಿದ್ದಾವೆ. ಯಪ್ಪ ದೇವ್ರೆ, ಆಗೈತೆ, ಹೊಟ್ಟೆ ತುಂಬೋಯ್ತು. ಬನ್ನಿ ನೋಡೋಣ, ಟೋಲ್ ಗೇಟ್ ದಾಟಾದ್ಮೇಲೆ ಆದರೂ ಏನಾರು ಆರ್ಡ್ರ್ ರೈಡದು ಕೊಡ್ತಾನೆ ಅಂತ ಸಿಗ್ತೀನಿ ಮತ್ತೆ. ಗೈಸ್ ಇಲ್ಲಿಂದ 24 ಕಿಲೋಮೀಟ್ರ್ ಬಿದ್ದಿರೋ ರೈಡು. ಒಳಗಡೆಯಿಂದ ಸಿಟಿ ಒಳಗಡೆಯಿಂದ ಹೋಗೋಣ ಗೈಸ್. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಯಾರಿಗೊತ್ತು? 19 ಕಿಲೋಮೀಟ್ರ್ ಸಿಟಿ ಒಳಗಡೆ ಹೋದರೆ. ಬನ್ನಿ, 50 ನಿಮಿಷ ತೋರಿಸ್ತೈತೆ. ಎಷ್ಟು ನಿಮಿಷ? 49 ನಿಮಿಷ. ನೋಡೋಣ ಬರ್ರಿ. ಇವಾಗ ಇಲ್ಲಿಂದ ಒಳಗಡೆಯಿಂದ ಸಿಟಿ ಒಳಗಡೆಯಿಂದನೇ ಹೋಗಬೇಕು. ಯಾಕಂದರೆ ಟೋಲ್ ಯಾರು ಕಟ್ಟೋರು? 40 ಅರಿಕೆರೆಗೆ ಬಿದ್ದೈತೆ ಡ್ರಾಪ್ ಗೈಸ್. ಎಷ್ಟೋ 300 ಏನೋ ಕೊಟ್ಟಿದ್ದೆ, ಎಷ್ಟು ಕೊಟ್ಟಿದ್ದೆ ಗೊತ್ತಿಲ್ಲ, ನೋಡಲಿಲ್ಲ ಸರಿಯಾಗಿ. ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಬನ್ನಿ ಅಲ್ಲಿ ಹೋದನ್ನು ಡ್ರಾಪ್ ಆದಮೇಲೆ ನನಗೆ ಗೊತ್ತಾಗೋದು. ಗೈಸ್ ಇವಾಗ ಟೈಮಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಹೇಳ್ತೀನಿ. ಟೈಮಿಂಗ್ಸ್ ಬಂದ್ಬಿಟ್ಟು 11:10 ಗಂಟೆ ಆಗಿದೆ. 812 ರೂಪಾಯಿ ಹೊಡೆದಿದ್ದೀನಿ ಗೈಸ್. ಯಾವುದು? ಊಬರಲ್ಲಿ. ಮತ್ತು ರ್ಯಾಪಿಡೋದಲ್ಲಿ ಡ್ಯೂಟಿ ಆನ್ ಮಾಡಿಬಿಡೋಣ ರೀ. ಇದರಲ್ಲಿ 470 ಆಗಿದೆ ಗೈಸ್ ಟೋಟಲು. 470 ಪ್ಲಸ್ ಇದರಲ್ಲಿ ನೋಡಿ ಯಾವ ಥರ ಅರ್ನಿಂಗ್ಸ್ ಹೊಡೆದಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ದೀನಿ ಗೈಸ್. 2 ಆರ್ಡ್ರಲ್ಲಿ 600 ರೂಪಾಯಿ, 300 ರೂಪಾಯಿದು. ಎಲ್ಲಿ ಶಿವಾಜಿನಗರ ಬೇಡ, ಇಲ್ಲಿ ನೋಡಿ ಶಿವಾಜಿನಗರ, ಮಾನ್ಯತೆ ಪರ್ಜಕ್ಕೂರು ಎಲ್ಲೈತಪ್ಪ. ಇದು ಒಂದೊಂದು ಆರ್ಡ್ರದ್ದು ಎಲ್ಲಿ ಬರುತ್ತೆ? ಇದು ಒಂದೊಂದು ಟ್ರಿಪ್ಸು ಇವತ್ತಿಂದು 5 ಟ್ರಿಪ್ಸು 812. ಎಷ್ಟು ಹೊಡೆದೀನಿ ಗೈಸ್? 800 ಚಿಲ್ಲರೆ 20. ನಾಗರೂರ್ ಫ್ಲವರ್ 800 ಬೇಡ. ಬನ್ನಿ ಪರಲ್ಲ, ಹೊಸ ರೋಡ್ ಮಾಡಿವ ಒಳ 160 ಹೇಳ್ತಾಡು. ಅರೆ ಕಿಲೋಮೀಟರ್ ಚೆನ್ನಾಗಿ ಕೊಟ್ಟಾನ ಗೈಸ್. ಇದೇನು ಗೈಸ್ ಈ ಥರ ಪಿಕಪ್ ಹಿಡಿತಾನೆ ಮಗಾಗೋದು. ಬರೀ ಗೈಸ್ ನೋಡೋಣ ಎಷ್ಟಾಗೈತೆ ನೋಡೋಣ ಟೋಟಲು, ಮತ್ತೆ ಸಿಗ್ತೀನಿ. ಬನ್ನಿ ಗೈಸು, ಇದನ್ನು ಪಾರ್ಸಲ್ ತೊಗೊಂಡಿದ್ದೀನಿ. ಇವಾಗ ಹೋಗೋಣ. 25 ಕಿಲೋಮೀಟ್ರ್ ಹೊಸಕೋಟೆಗೆ. ಇಲ್ಲಿಂದ ಒಂದೇ ರೋಡ್, 53 ನಿಮಿಷ ತೋರಿಸೈತೆ. ಇಲ್ಲಿಂದ ಚೂರು ಗೊತ್ತು ರೂಟು, ಅದ್ರ ಚೂರು ಲೊಕೇಶನ್ ಹಾಕ್ಕೊಂಡು ಹೋಗ್ಬಿಡೋಣ.
ಬರ್ತಾ ಖಾಲಿನೇ ಬರ್ಬೇಕು, ನಮ್ಮ ತಾಯಿನಾಗ ಗೊತ್ತು. ಏನು ಮಾಡೋಕ್ಕಾಗಲ್ಲ, ಬರಲೇಬೇಕು. ಬನ್ನಿ ಗೈಸ್, ಇವಾಗ ಹೊಸಕೋಟೆಗೆ ಹೋಗೋಣ ದಮ್ ಬಿರಿಯಾನಿ ತಿನ್ನೋಕ್ಕೆ. ಅದು ಹೊಸಕೋಟೆ ಸಿಟಿಗೆ ಹೋಗ್ಬೇಕು ಗೈಸ್. ಮೊನ್ನೆ ನಾನು ಹೊಸಕೋಟೆ ದಮ್ ಬಿರಿಯಾನಿ ಟೋಲ್ ಹತ್ರ ಅದು ಹೋಗಿದ್ದೆ. ಇಲ್ಲಿಂದ ಇವಾಗ 25 ಕಿಲೋಮೀಟ್ರ್, 250 ರೂಪಾಯಿ ಕೊಟ್ಟವ್ರೆ ಅಮೌಂಟು. ಅಲ್ಲಿ ಹೋದ್ ಅಮೌಂಟ್ ಕೊಡ್ತಾ ಅಂದವ್ರೆ. ಟೈಮಿಂಗ್ಸ್ ನೋಡಿದ್ರೆ 12 ಗಂಟೆ ಆಗಿದೆ. ಹೊಡಿತಾ ಇದ್ದೀನಿ ಅವಾಗಿಂದ ಸುಮ್ಮನೆ ಹಾಗೆ. ಇದೊಂದು ಕೊಟ್ಟರೆ ಒಂದು 1300-400 ಹತ್ತತ್ರ ಆಗುತ್ತೆ. ಬನ್ನಿ, ಏನು ಪೂರ್ತಿ ಹಿಂದೆ ಕಟ್ಕೊಂಡು ಬಿಟ್ಟಿದ್ದೀನಿ ಆರಾಮಾಗಿ. ಅದು ಕಟ್ಟಿಗೆದು ಚೇರ್ದು ಇದನ್ನು ಇರುತ್ತಲ್ಲ, ಅದನ್ನು ಮುಂದೆ ಇಟ್ಕೊಂಡು ತೊಗೊಂಬಣ್ಣಿ ಅಂದರು. ವೇಟ್ ಐತೆ ಸರ್, ತೊಗೊಂಬಾಗಲ್ಲ, ಕ್ಯಾನ್ಸಲ್ ಮಾಡಿ ಅಂತಂದೆ. ಪರಲ್ಲ, ಮತ್ತೆ ಚೀಲನ ಕಟ್ಟಿಬಿಟ್ಟು ಕೊಟ್ಬಿಟ್ಟವ್ರೆ. ಬನ್ನಿ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಇವಾಗ. ಅದು ಆಲ್ಮೋಸ್ಟ್ ಒಂದೇ ರೋಡ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ KR ಪುರಂ ದಾಟ್ಕೊಂಡು ಬಂದಿದ್ದೀನಿ. ಇನ್ನು ಹೊಸಕೋಟೆ ಇಲ್ಲಿಂದ ಆಲ್ಮೋಸ್ಟು 11-12 ಕಿಲೋಮೀಟ್ರ್ ಇದೆ ಡ್ರಾಪ್ ಲೊಕೇಶನು. ಹೊಸಕೋಟೆನೂ ಅಷ್ಟೇ ಇರೋದು, ಅಂದರೆ ಹೊಸಕೋಟೆದಲ್ಲೇ ಇರೋದು ಡ್ರಾಪು. ಆರಾಮಾಗಿ ನೋಡಿ, ಹೊಸಕೋಟೆ ರೋಡು ಒಂದು ಈ ಕಡೆ ಅಂದ್ರೆ ಹೋಗಿದ್ದೀನಿ. ಕೋಲಾರ್ಗೆಲ್ಲ ಮುಂಚೆನೇ ಸುತ್ತಾಡಿದ್ದೀನಿ. ಎಲ್ಲ ಮುಂಚೆನೇ ದಕ್ಷಿಣ ರಂಗದಿಂದ ಯಾವ ಊರು ಯಾವ ಗಲ್ಲಿ ಎಲ್ಲ ಸುತ್ತಾಡಿಬಿಟ್ಟಿದ್ದೀನಿ ಬೈಕ್ ಮೇಲೆ. ಇವಾಗ ಕೆಲಸ ಮಾಡ್ತಾಯಿದ್ದೀನಿ ಅಂತ ಕೆಲಸ ಮಾಡ್ಕೊಂಡು ಸುತ್ತಾಡ್ತಾಯಿದ್ದೀನಿ ಅಷ್ಟೇ. ಏನು ಗೈದು, ಈ ಕಡೆ ಬಿಲ್ಡಿಂಗ್ಗಳು ಆಗಿಬಿಟ್ಟು ಹೇಳ್ತೀನಿ, ಸಿಕ್ಕಾಪಟ್ಟೆ ಬಿಲ್ಡಿಂಗ್ಗಳು. ವೈಟ್ಫೀಲ್ಡ್ ಹತ್ತತ್ರ ವೈಟ್ಫೀಲ್ಡ್ ತೊಗೊಂಡು ದಾಟ್ಬಿಟ್ಟು ಬಂದಿದ್ದೀನಿ. ಈ ಕಡೆ KR ಪುರಂ ಹೊರಗಡೆಯಿಂದ ಹೊಸಕೋಟೆ ಕಡೆ ಹೋಗೋ ರೋಡು. ಹೊಸಕೋಟೆ ಇನ್ನೇನು 10 ಕಿಲೋಮೀಟ್ರ್ ಇಲ್ಲಿಂದ. ಮುಂಚೆ ನೋಡ್ರಿ ಸಿಟಿ ಎಲ್ಲಿತ್ತು, ಒಂದು 10 ವರ್ಷ ಹಿಂದೆ ನಾನು ಬರುವಾಗ ಈ ಕಡೆ ಒಂದು ಬಿಲ್ಡಿಂಗ್ಗಳಿಲ್ಲಾಗಿದ್ದು. ಅವೆಲ್ಲ ಸುತ್ತಾಡ್ತಿದ್ನಲ್ಲ ಅವಾಗ. ಇವಾಗ ನೋಡ್ರಿ ಎಲ್ಲನೂ ಹತ್ತತ್ರ ಹೊಸಕೋಟೆಗೆ ಹೋಗಿಬಿಟ್ಟೈತೆ, ಬೆಂಗಳೂರು ಸಿಟಿ. ಬನ್ನಿ ಗೈಸ್, ಹೋಗೋಣ. ಬಹು ಅಂತ ಹೋಗ್ತಾ ಇದ್ದೀನಿ. ಬಹು ಗೈಸ್, ಇವಾಗ ತಂದು ಡ್ರಾಪ್ ಕೊಟ್ಟಿದ್ದೀನಿ. ಎಷ್ಟು ಟೋಟಲಿ 720 ರೂಪಾಯಿ ಆಗಿದೆ. ಏನು ಬಿಸಿಲಿದೆಯಪ್ಪ, ಸಿಕ್ಕಾಪಟ್ಟೆ ಬಿಸಿಲಿದೆ. ನಮ್ಮ ಹತ್ರನೂ ಚೇಂಜ್ ಇಲ್ಲ, ಏನಿಲ್ಲ, ಬರೀ 500 ರೂಪಾಯಿ ನೋಟ್ ಕೊಡ್ತಾರೆ. ಎಷ್ಟೇ ಇದೆ ನೋಡಿ, 3 ರೂಪೀಸ್ ಇದೆ. ಫೋನ್ಪೇ ಮಾಡಿ ಅಂತಂದರೆ ಫೋನ್ಪೇನೂ ಇಲ್ಲ ಗೈಸ್. ಯಪ್ಪ, ಟೈಮಿಂಗ್ಸು 12:52. ಮೊಬೈಲ್ ಫುಲ್ ಹೀಟ್ ಆಗಿಬಿಟ್ಟೈತೆ ಗೈಸ್. ಇನ್ನೂ ಯಾವುದೂ ಬಿದ್ದಿಲ್ಲ, ಎಲ್ಲ ಲಾಗಿನ್ ಆಗಿಬಿಟ್ಟಿದ್ದೀನಿ. ಅಷ್ಟು 5 ನಿಮಿಷ ಆಯಿತು ನಾನು ಲಾಗಿನ್ ಬಂದುಬಿಟ್ಟು. ನೋಡೋಣ ಬನ್ನಿ ಗೈಸ್, ಸಿಗ್ತೀನಿ ಮತ್ತೆ ಗೈಸ್. ಇವಾಗ ಹೊಸಕೋಟೆಯಿಂದ ಒಂದು ಏರ್ಪೋರ್ಟ್ ಕಡೆ ಬಿದ್ದಿರೋದು. ಆಲ್ಮೋಸ್ಟ್ 24-25 ಕಿಲೋಮೀಟ್ರಿಗೆ 190 ರೂಪಾಯಿ ಕೊಟ್ಬಿಟ್ಟವನೆ ಗೈಸ್. ತುಂಬ ಕಡಿಮೆ ಕೊಡ್ತಾವನೆ. ಮಧ್ಯಾಹ್ನ ಆದರೆ ಎಷ್ಟೊಂದು ಕಡಿಮೆನ. 24 ಕಿಲೋಮೀಟ್ರು ಈ ಕಡೆಯಿಂದ ಹೋದರೆ ಆ ಕಡೆ ಬರುತ್ತೆ, ಆ ಕಡೆ ಹೋಗ್ತೀನಿ ಗೈಸ್. 24 ಕಿಲೋಮೀಟ್ರ್ ತೋರಿಸ್ತಾವನೆ, ಹಾಗೆ ಹೋಗ್ಬಿಡೋಣ. ಇವಾಗ ಎಲ್ಲಿ ಹೊಸಕೋಟೆದಲ್ಲಿ ಇದ್ದೀನಿ, ಇಲ್ಲಿಂದ ಹೋಗೋಣ. ಅದೇ ನೈಸ್ ರೋಡ್ ಟೋಲ್ ಐತಾವೋ ಏನೈತೋ ಗೊತ್ತಿಲ್ಲ. ನಮ್ಮ ತಾಯಿನಾಗೂ ನೈಸ್ ರೋಡ್ ಈ ಕಡೆ ಐತೆ ಅಂತ ನಮ್ಗೆ ಗೊತ್ತಿಲ್ಲ. ತೋರಿಸ್ತಾನೆ 24 ಕಿಲೋಮೀಟ್ರಿಗೆ 33 ನಿಮಿಷ ಅಂತೆ. ಯಪ್ಪ, ಹೊಟ್ಟೆ ಸಿಕ್ಕಾಪಟ್ಟೆ ನುಸೈತೆ ಬಗಲದಲ್ಲಿ. ಬನ್ನಿ ಗೈಸ್, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ರ್ಯಾಪಿಡೋದಲ್ಲಿ ಡ್ರಾಪ್ ಕೊಟ್ಟೆ. ಇಲ್ಲೇ ಇದೆ ನೋಡಿ ಏರ್ಪೋರ್ಟು. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಅನ್ಕೋತೀನಿ. ಇವಾಗ ನಾನು ಯಾವ ಕಡೆ ಹೋಗ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಲಹಂಕ ಕಡೆನೂ ಹೋಗ್ಬಿಡ್ತೀನಿ, ಹತ್ತಿರ ಆಗಿಬಿಡುತ್ತೆ. ಇರಿ, ಎಲ್ಲ ಅಪ್ಲಿಕೇಶನ್ ಫಸ್ಟು ಓಪನ್ ಮಾಡ್ಕೊಂಡ್ಬಿಡ್ತೀನಿ. ಪೋಟ್ರು ಓಪನ್ ಮಾಡ್ಕೊತೀನಿ. ರ್ಯಾಪಿಡೋ, ಓಲಾ. 1:30 ಗಂಟೆ ಆಯ್ತು, 1 ಗಂಟೆ ಪಿಕಪ್ ಮಾಡ್ಕೊಂಡಿದ್ದೆ. ಪರವಾಗಿಲ್ಲ ಗೈಸ್. ಇಲ್ಲಿಂದ ಯಾವುದಾದ್ರು ಒಂದು ಲಾಂಗ್ ಕೊಟ್ಬಿಡಪ್ಪ ಹತ್ತತ್ರ. ಬನ್ನಿ, ಇದರಲ್ಲಿ ಲೊಕೇಶನ್ ಹಾಕ್ಕೊಂಡು ಹೋಗ್ಬಿಡ್ತೀನಿ. ಯಾವ ಕಡೆ ಹತ್ತಿರ ಆಗುತ್ತೆ ಅಂತ ನನಗೇನು ಗೊತ್ತಿಲ್ಲ ರೂಟ್. ಈ ಕಡೆಯಿಂದ ಯಲಹಂಕಾದ್ರೆ ಹಾಕೊಳ್ಳೋಣ. ಸಿಗ್ನಡಿ, ಬುದ್ಧಿಗೆರೆ, ಏರ್ಪೋರ್ಟು ಬುದ್ಧಿಗೆರೆ, ಬೆಂಗಳೂರು ಈಸ್ಟು, ಹೊಸಕೋಟೆ, ಕೃಷ್ಣರಾಜಪುರಂ. ಬೇಡ ಈ ಕಡೆ ಯಲಹಂಕ, ಸಾತ್ನೂರು ಕಡೆ ಹೋಗ್ಬೇಕಲ್ಲ ನಾನು. ಸಾತ್ನೂರು, ಚಿಕ್ಕಜಾಲ, ವಿಮಾನ ನಿಲ್ದಾಣ, ಶೆಟ್ಟಿಗೆರೆ, ಚಿಕ್ಕಜಾಲ ಹೋಗೋಣ. ಚಿಕ್ಕಜಾಲ 29 ನಿಮಿಷ ತೋರಿಸೋಯ್ತು ಗೈಸ್. ಹೊಯ್ಕೋರಿ ಬಾಬಾ, 15 ಕಿಲೋಮೀಟ್ರು ಖಾಲಿ ಹೋಗ್ಬೇಕು ಅನ್ನಿಸ್ಬಿಟ್ಟೈತೆ ನನಗೆ. ಯಾವುದು ಬೀಳಲ್ಲ. ಹೊಯ್ಕೋರಿ, ಏನು ಮಾಡೋಕ್ಕಲ್ಲ. ಬನ್ನಿ ಹೋಗೋಣ ಗೈಸು. ಪೋರ್ಟಲ್ ಡ್ರಾಪ್ ಕೊಟ್ಟೆ, ನಾನು ಮಿಸ್ಟೇಕ್ ಆಗಿಬಿಟ್ಟು ವಿದರ್ನಿಪುರಂಗೆ ಬಿದ್ದಿತ್ತು. ಅದು ಇದರಲ್ಲಿ ಊಬರಲ್ಲಿ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದೀನಿ ಅಂತ. ಬಡ್ಡಿ ಮಗ ಇರ್ಬೇಕು ನೋಡ್ರಿ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದು. ಅದು ಹೊರಮೋ 3 ಕಿಲೋಮೀಟ್ರ್ ಪಿಕಪ್ ಬೇಡ ನಮ್ಗೆ. ಏನಿದ್ರು 1 ಕಿಲೋಮೀಟ್ರ್ ಪಿಕಪ್ ಇರಬೇಕು. ಡ್ರಾಪ್ ಒಂದು ಎಷ್ಟಾದರೂ ಇರಲಿ ಪರವಾಗಿಲ್ಲ. ಟೈಮಿಂಗ್ಸು 2:21 ಆಗಿದೆ. ಇನ್ನೂ ಊಟ ಗೀಟ ಏನೂ ಮಾಡಿಲ್ಲ ಗೈಸು. ಬರ್ರಿ ನೋಡೋಣ. ಆಲ್ಮೋಸ್ಟು ಎಷ್ಟಪ್ಪ ಅರ್ನಿಂಗ್ಸ್ ಆಯ್ತಂದರೆ ಇವಾಗ ಹೇಳ್ತೀನಿ. ಚಾರ್ಜಿಂಗ್ ಹಾಕಿದ್ದಾನು ಫಸ್ಟು. ಓಬರಲ್ಲಿ 812, 812,
ರ್ಯಾಪಿಡೋದಲ್ಲಿ 917 ಪ್ಲಸ್ ಇದೊಂದು ಊಬರಲ್ಲಿ 217 ಆಗಿದೆ. 217 1900 ರೂಪಾಯಿ ಆಗಿದೆ. ಮಧ್ಯಾಹ್ನ 2:30 ಗಂಟೆ ಆಗಕ್ಕೆ ಬಂತು ಆಲ್ಮೋಸ್ಟು. ನೋಡಿದ್ರೆ ದುಡ್ಡು ಯಾರ್ಯಾರು ಕೊಟ್ಟೆ, ಒಂದು 500 ರೂಪಾಯಿ ಕ್ಯಾಶ್ ಆಯಿತು, ಅವ್ರಿಗೆ ಇದನ್ನು ಕೊಟ್ಟೆ. ಒಂದು ಸ್ವಲ್ಪ ಕೊಡೋದಿತ್ತು ಅವ್ರಿಗೆ ಕೊಟ್ಟೆ. ಅಕೌಂಟಲ್ಲಿ 200 ರೂಪಾಯಿ ಚಿಲ್ಲರೆ ಉಳಿದೈತೆ. ಪೆಟ್ರೋಲ್ ಹಾಕ್ಸ್ಕೋಬೇಕು ಫಸ್ಟು. ಬನ್ನಿಗೆ ಎಲ್ಲರೂ ಊಟ ಗೀಟ ಮಾಡೋಣ. ಏನಾದರೂ ಒಂದು ಕುಷ್ಕ ಎಲ್ಲರೂ ಉತ್ತರ ಕನ್ನಡ ಹೋಟೆಲ್ ಸಿಕ್ಕರೆ ಊಟ ಮಾಡ್ಕೊಂಡು ಸಿಗ್ತೀನಿ. ಇವಾಗ ಡ್ರಾಪ್ ಕೊಡೋಕ್ಕೆ ಬಂದಿದ್ದೀನಿ ಆಲ್ಮೋಸ್ಟು. ಎಲ್ಲಪ್ಪ ಇಲ್ಲೇನಾ ಸರ್? ಹಾಂ, ಇಲ್ಲಿಗೆ ಮುಗೀತು ಲೊಕೇಶನ್. ಊಬರಲ್ಲಿ ಪಿಕಪ್ ಮಾಡ್ಕೊಂಡು ಬಂದಿದ್ದೆ. ಪೆಟ್ರೋಲ್ ಗಾಡಿ ಮೇಲೆಲ್ಲ ಸುರಿಬಿಟ್ರು. ಎಷ್ಟು? 146 ಫೋನ್ಪೇನಾ? ಹಾಂ, ಅದು ಹೀಟಿಗೆ ಫುಲ್ ಇದನ್ನಾಗ್ತಾಯಿದೆ ಫೋನ್ಗಳು. 5600 ಏನಿದ್ದಾರೆ. ಇಲ್ಲ, 1 ವರ್ಷ ಆಯಿತು. ಅಮೌಂಟಾ 146. 1 ವರ್ಷ ಮೇಲೇ ಆಯಿತು. ಇದ್ರದ್ದೇ ರೆಗ್ಯುಲರ್ ಕೆಲಸದ್ದೇ. ರ್ಯಾಪಿಡೋ, ಓಲಾ, ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಮಾಡೋದು. ಸರಿ, ಆಗಿದೆಯಾ? ಹಾಂ, ಓಕೆ, ಥ್ಯಾಂಕ್ ಯು ಸರ್. ಬನ್ನಿ ಗೈಸು, ಡ್ರಾಪ್ ಕೊಟ್ಟೆ. ಎಲ್ಲಿ? ಯಲಹಂಕ ಸಿಗ್ನಲಿಂದ ಇದು ಒಳಗಡೆ ಇದೆ, ದೊಡ್ಡ ಗುಡ್ಡ ಇದೆಯಲ್ಲ ಚಿಕ್ಕಜಲ ಕಡೆ, ಅಲ್ಲಿಗೆ ಡ್ರಾಪ್ ಇತ್ತು. 136 ಕೊಟ್ಟಿದ್ರು. ನೋಡಿದ್ರೆ ಡ್ರಾಪ್ ಕೊಡ್ಬೇಕಾರೆ 146 ಆಗಿಬಿಟ್ಟಿದೆ. ಅರೆ ಖಾಲಿನೇ ಹೋಗ್ಬೇಕಾ ಅಂತ ಗೈಸ್. ಯಾವುದು ಬಿದ್ದಿಲ್ಲ ಗೈಸ್. ಅವಾಗಿಂದ ಆಲ್ಮೋಸ್ಟ್ ನಾನು ಎಲ್ಲಿ ಏರ್ಪೋರ್ಟ್ ಆ ಕಡೆ ಏನು ಸೈಡಲ್ಲಿ ಇದ್ದೀನಲ್ಲ, ಆಲ್ಮೋಸ್ಟ್ 1:30 ಅಪ್ಪ ಕಿವಿಯಲ್ಲಿ ಏನು ಹೋಯ್ತಲ್ಲ, ಕಿವಿಯಲ್ಲಿ ನಿಂತೀನಿ ಇದರಲ್ಲಿ ಹೆಲ್ಮೆಟ್ ಒಳಗಡೆ. ಆಲ್ಮೋಸ್ಟು ತುಂಬ ಹೊತ್ತಾಯ್ತು ಗೈಸ್. ರ್ಯಾಪಿಡೋನು ಓಪನ್ ಮಾಡ್ಕೊಂಡಿದ್ದೀನಿ, ಓಲಾನು ಓಪನ್ ಮಾಡ್ಕೊಂಡಿದ್ದೀನಿ, ಒಂದು ಬಿದ್ದಿಲ್ಲ ಗೈಸ್. ಊಬರ್ಲಿ ಹೆಂಗೋ ಒಂದು ಬಿದ್ದಿದ್ದು, ಪಿಕಪ್ ಮಾಡಿ ಡ್ರಾಪ್ ಮಾಡಿದ್ದೀನಿ. ಇನ್ನು ಮತ್ತೆ ಎಲ್ಲಿ ಕೊಡ್ತಾನೆ ನೋಡೋಣ. ಏನು ಆರಾಮಾಗಿ ಹೋಗ್ತೀನಿ. ಇನ್ನು ನೋಡಿ ಕೈಗಳು ಹೆಂಗೆ, ಈ ಕೈ ನೋಡಿ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಬನ್ನಿ ಗೈಸ್, ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ಇವಾಗ ಎಲ್ಲಿಯಪ್ಪ ಇದ್ದೀನಿ ಅಂದರೆ ಟೈಮಿಂಗ್ಸ್ ಬಂದುಬಿಟ್ಟು 3:30 ಗಂಟೆಗೆ ಆಗಿದೆ. ಎಲ್ಲಿ ಗ್ಯಾಲರಿ ಮಾಲ್ ಹತ್ರ ಇದ್ದೀನಿ, ಯಲಹಂಕ ನ್ಯೂಟನು. ಇವಾಗ 1100 ಊಬರ್ ಆಗಿದೆ. ಇದೊಂದು 900, ಅದೊಂದು 200 ರೂಪಾಯಿ ಕೊಟ್ಟರು. ಆಲ್ಮೋಸ್ಟ್ ಎಲ್ಲ ಸೇರಿ ಒಂದು 2000 ಚಿಲ್ಲರೆ ಆಗಿದೆ ಗೈಸ್. ಇವಾಗ ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಎಸಿತೈತೆ. ಮನೆ ಕಡೆ ಯಾವ್ದಾದ್ರು ಕೊಡ್ತಾನೆ ಅಂತ ಅಂದ್ಕೊಂಡ್ರೆ, ಈಗ ಪಿಕಪ್ ಮಾಡೋಕ್ಕೆ ಹೋಗಿರ್ತಾನೆ, ಆ ಟೈಮಲ್ಲಿ ಮನೆ ಕಡೆ ಹಾಕಿರ್ತಾನೆ. 3 ಸರಿ ಮನೆ ಕಡೆ ಹಾಕಿದ್ದಾವೆ. ವಿದ್ಯಾರಣ್ಯಪುರಂ, ದೊಡ್ಡ ಮೋಸಂದ್ರ ಕಡೆ. ಆದ್ರೇನು ಮಾಡೋದು, ಕಸ್ಟಮರ್ ಒಬ್ಬರು ಇದ್ದರು. ಮತ್ತು ಬೆಳಗ್ಗೆ 340 ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡಿದ್ದೀನಿ ಗೈಸ್. ಅದಾದಮೇಲೆ ಮತ್ತೆ 503 ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡಿದ್ದೀನಿ. ಈಗ ಕ್ಯಾಶ್ ಆಗಿತ್ತಲ್ಲ ಫುಲ್ಲು, ಅದು ಇದನ್ನು ಮಾಡಿದೆ. 503 ರೂಪಾಯಿ ಪೆಟ್ರೋಲ್ ಹಾಕ್ಬಿಟ್ಟಿದ್ದೀನಿ. ಯಪ್ಪ ದೇವ್ರೆ, ಎಷ್ಟಪ್ಪ ಪೆಟ್ರೋಲ್ ತಿಂತಿದ್ಯಾ ನನ್ನ ರಾಜ ಮಹಾರಾಜ. ಹಾಂ, ಇದೇ ಗೈಸ್ ನೋಡೋಣ. ಮನೆ ಕಡೆ ಹೋದ್ರೆ ಹೋಗ್ತೀನಿ, ಎಲ್ಲರೂ ಹೊಡಿತಾ ಇರ್ತೀನಿ. ಅವ್ರು ಲಾಂಗ್ ಬಿದ್ದರೆ ಮತ್ತೆ ತಗೊಂಡು ಹೋಗ್ತೀನಿ. ಅವ್ರು ಹಿಂಗೆ ಮಾಲಾಪಶ ಒಳಗಡೆಯಿಂದ ರಿಟರ್ನ್ ಮಾಡ್ಕೊಂಡು ಮನೆ ಕಡೆ ಹೋಗ್ತೀನಿ ಅಷ್ಟೇ ಗೈಸ್. ಇವಾಗ ಬೇಲಿಂದ ಪಿಕಪ್ ಮಾದೇಪುರಕ್ಕೆ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 2000 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇವಾಗ ಮತ್ತೆ ಲಾಗಿನ್ ಆಗಿಬಿಟ್ಟು ಹೋಗ್ತಾಯಿದ್ದೀನಿ ಮಾದೇಪುರಕ್ಕೆ. ಇವಾಗ ಪಿಕಪ್ ಮಾಡ್ಕೊಂಡಿದ್ದೀನಿ. इस BL को 5 गेट है भाई कि सर? उधर है गेट है, उस सर अभी है उधर है, इस साइड है। सर्कल का नाम बताने का कभी भी ಗೈಸ್. ಇದಕ್ಕೇನು ಹಟ್ಟಾರ ನೋಡ್ರಿ. ನಾವು ಹಡ್ಡೋದು 5-10 ನಿಮಿಷ ಇತ್ತು. ಕೆಳಗಡೆ ಫೈನಲ್ ಅಮೌಂಟ್ ಕ್ಯಾಲ್ಕುಲೇಟಿವ್ ಫೈನಲ್ ಅಮೌಂಟ್ ಅಂತೆ. ಸ್ಕ್ಯಾನರ್ ಕೊಟ್ಟಿದ್ದೀನಿ ಕಸ್ಟಮರ್ಗೆ. ಅವರು ಏನೋ ಒಳಗಡೆ ತೊಗೊಂಬರ್ತಾಂದ್ರು. ಅವರು ಬರ್ತಾಯಿಲ್ಲ, ಇದು ಆಪರೇಟ್ ಆಗ್ತಾಯಿಲ್ಲ. ಅಪ್ಪ ದೇವಾ ತುಜಾ ದೇವಾ, ಓಪನ್ ಆಗೋ ದೇವ್ರೆ. ನೋಡಿ ಹೆಂಗೆ ಬರ್ತೈತೆ. ದಿಸ್ ಮೇಕೆ ಟೇಕ್ಕೆ ಅಪ್ 2 ಮಿನಿಟ್. ಕ್ಲೋಸ್ ಮಾಡಿಬಿಡಮ್ಮ, ಫ್ಲೈಟ್ ಮಾಡಿಬಿಟ್ಟು ತೆಗಿತೀನಿ. ಮತ್ತೆ ನೋಡೋಣ, ನೀರಿಗೆ ಸಿಗ್ತೀನಿ ಗೈಸ್. ಅದು ಮಾದೇಪುರ ಡ್ರಾಪ್ ಕೊಟ್ಟೆ. ಇಲ್ಲಿಂದ ಇವಾಗ ಇನ್ನೊಂದು ಜಕ್ಕೂರು ಮಾರ್ಕೆಟ್ ರೋಡ್ ಕಡೆ ಬಿದ್ದೈತೆ. ಇಲ್ಲಿ ಏನು ಹೇಳ್ತೀನಿ ಗೈಸ್, ಟ್ರಾಫಿಕ್ ಆಗಿದೆ ಗೊತ್ತಾ. ಟಿನ್ ಫ್ಯಾಕ್ಟ್ರಿ ಹಿಡಿದು ಅಮ್ಮ ತಾಯಿ ಅನ್ಕೊತಿದ್ದೀನಿ. ಮಣ್ಣದ ಕಕ್ಕವ್ರಿಗೆ ರೆಡ್ ತೋರಿಸೈತೆ. ಇದಕ್ಕೊಂದು 200 ರೂಪಾಯಿ ಮೇಲೆ ಕೊಟ್ಬಿಟ್ಟವನೇ ಗೈಸ್. ರೆಡ್ ಅಂತ ತೋರಿಸ್ತಾ ಇದೆ. ನೋಡಿದ್ರೆ ಬ್ರಿಡ್ಜ್ ದಾಟಿದ್ರೇ ಟ್ರಾಫಿಕ್ಕು. ಅಷ್ಟೊಂದು ಟ್ರಾಫಿಕ್ ಐತೆ ಗೈಸ್. ಏನು ಮಾಡೋದು. 200 ರೂಪಾಯಿ ಆಯ್ತು. 190 200 ರೂಪಾಯಿ ಕೊಟ್ಟರು ಕಸ್ಟಮರು. ಪರವಾಗಿಲ್ಲ.
ಇಲ್ಲಿ ನೋಡಿ ಅವಾಗಿಂದ ಹಿಂದೆಯಿಂದ ಟ್ರಾಫಿಕ್ ಇತ್ತು. ಇಲ್ಲಿ ನೋಡಿರಿ, ಇಲ್ಲಿ ನೋಡ್ರಿ ಹೆಂಗೈತೆ ಟ್ರಾಫಿಕ್ಕು. ಇಲ್ಲಿ ನೋಡಿರಿ, ಪೊಲೀಸರು ಕಾಸು ಇಸ್ಕೊಳ್ಳೋಕ್ಕೆ, ದುಡ್ಡು ಇಸ್ಕೊಳ್ಳೋಕ್ಕೆ ನಿಂತ್ಕೊಂಡವ್ರೆ. ಆದರೆ ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೆ ನಿಂತ್ಕೊಂಡಿಲ್ಲ ಒಬ್ಬರು. ಇದಕ್ಕೇನು ಹೇಳ್ತೀರಾ ಕಮೆಂಟ್ಸ್ ನೀವೇ ಕಮೆಂಟ್ ಮಾಡಿರಿ ಗೈಸ್. ಇಲ್ಲಿ ನೋಡಿ ಗೈಸ್, ಟೈಮಿಂಗ್ಸ್ ಎಷ್ಟಾಗಿದೆ ಅಂದರೆ 7:15. ಎಷ್ಟು ಸರಿ ಸ್ವಿಗ್ಗಿಗೆ ಆನ್ ಬೋರ್ಡಿಂಗ್ ಫೋನ್ ಮಾಡ್ತಾಯಿದ್ದಾರೆ ಅಂದರೆ ಮತ್ತೆ ಫೋನ್ ಮಾಡ್ತಾರೆ. ಓಕೆ ಸರಿ ಸರ್, ನಾನು ಬೈಕ್ ಮೇಲೆ ಇದ್ದೀನಿ ಸರ್, ಇವಾಗ ಮಾತಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ನಾನು ಪೊಲೀಸ್ ಸ್ಟೇಷನ್ ನಾನು ನಮಗೆ ಸರ್ ಕೊಟ್ಟಿದ್ದೀನಿ. ಅವ್ರೇನೋ ನನ್ನ ಕಡೆ ಏನು ಬಂದಿಲ್ಲ ರಿಪ್ಲೈ. ಬಂದಮೇಲೆ ಹೇಳ್ತೀನಿ ಸರ್, ಐಡಿ ಅನ್ಬ್ಲಾಕ್ ಆಗುತ್ತೆ ಬಿಡಿ ಸರ್. ಥ್ಯಾಂಕ್ ಯು ಸರ್. ಹಲೋ, ಅಷ್ಟೇ ಮುಗಿದೋಯ್ತು. ಸುಮ್ಮನೆ ಅವಾಗಿಂದ ಅರ್ಧ ಗಂಟೆ ತಲೆ ತಿಂತವ್ರೆ ಗೈಸ್, ಏನು ಮಾಡೋದು. ಇರಿ ಗೈಸ್, ಅರ್ನಿಂಗ್ಸ್ ಎಷ್ಟೈತೆ ಅಂತ ಹೇಳ್ತೀನಿ. ಒಂದು ನಿಮಿಷ. ಊಬರಲ್ಲಿ ಬಂದುಬಿಟ್ಟು 1099 ಆಗಿದೆ ಗೈಸು, 1099. ಮತ್ತು ಓಲಾದಲ್ಲಂದ್ರೆ ಮಾಡೇ ಅಲ್ಲ. ಇದೇನಿದು ಇದೊಂದು ಸಮಥಿಂಗ್ ಅವಾಗಿಂದ ಇದನ್ನೇ ಬರ್ತೈತೆ. ಇಲ್ಲಿ ಅರ್ನಿಂಗ್ಸು ಇಲ್ಲೈತೆ 1350 ಆಗಿತ್ತು ಗೈಸ್ ಇದು. ಮತ್ತು ಪೋರ್ಟ್ರಲ್ಲಿ ಎಷ್ಟಾಗಿತ್ತು ಅರ್ನಿಂಗ್ಸು? 217 ಗೈಸ್, 217. ಇವತ್ತಿನ ಅರ್ನಿಂಗ್ಸು 2666 ಆಗಿದೆ ಗೈಸ್. ಪೆಟ್ರೋಲ್ ಎಷ್ಟು ಸರಿ ಹಾಕಿದ್ದಾನೆ. ಪೆಟ್ರೋಲ್ ಇನ್ನೊಂದು ಗಾಡಿಯಲ್ಲಿ ಇರೋದು 340 ರೂಪಾಯಿ ಬೆಳಗ್ಗೆ ಹಾಕಿದ್ದೆ ಗೈಸ್. ಅದಾದಮೇಲೆ ಮಧ್ಯಾಹ್ನ ಸಂಜೆ ಟೈಮಲ್ಲಿ ಒಂದು 4 ಗಂಟೆ ಏನೋ 3 ಗಂಟೆ ಸುಮಾರು ಒಂದು 500 ನಾಳೆಗೆ ಕೆಲಸ ಮಾಡ್ಬೇಕು ಅಂದ್ಕೊಂಡು 500 ಚಿಲ್ಲರೆ ಹಾಕೊಂಡ್ಬಿಟ್ಟಿದ್ದೀನಿ. 2666 ಅಮೌಂಟ್ ಆಗಿದೆ ಗೈಸ್ ಇವತ್ತಿಂದ. ಎಷ್ಟನೇ ಅವರ್ ಅಂದರೆ ಬುಧವಾರ 20ನೇ ತಾರೀಕು. ಏನು ಗೈಸ್, ಆದರೆ ಟ್ರಾಫಿಕ್ ಮಾತ್ರ ಮುಕ್ಕಳು ಹೆರಂಗೈತೆ ಗೈಸ್ ಟ್ರಾಫಿಕ್ಕು. ಬರಲ್ಲ ಗೈಸ್. ನಾನಂತರೂ 2666 ಮಾಡಿದ್ದೀನಿ. ನೀವೆಷ್ಟು ಮಾಡಿದ್ರೆ ಅಂತ ಕಮೆಂಟ್ ಬಾಕ್ಸಿನ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾರೆ. 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.